ದಯವಿಟ್ಟು ಮೊದಲು ಈ ಹುಡುಗಿನ ಆಚೆ ಹಾಕಿ. ರಿಪೋರ್ಟರ್ಸ್ ಮುಂದೆ ಬಂದು ಈ ಮದುವೆ ಸುಳ್ಳು ಅಂತ ಹೇಳಿ. ನೀವು ಹೇಳ್ದಾಗ ಕೇಳದೆ ಇದ್ರೆ, ಆಚೆ ಬಂದು ಹೇಳ್ದೆ ಇದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀನಾ? ಈ ಹುಡುಗಿನ ಆಚೆ ಹೇಳ್ಕೊಂಡು ಹೋಗಿ ಇವಳ ಬಾಯಿಂದನೇ ಇವೆಲ್ಲ ಸುಳ್ಳು ಅಂತ ಹೇಳಿಸ್ತೀನಿ. ಸುರೇಂದ್ರ, ಮೈಂಡ್ ಯುವರ್ ವರ್ಡ್ಸ್. ನಾನು ತಾಳ್ಮೆಯಿಂದ ಕೇಳಿಸ್ಕೊತಾ ಇದ್ದೀನಿ ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡಿ. ಈ ಕಂಪನಿ ಮೇಲೆ, ಈ ಮನೆ ಮೇಲೆ ನಿಜವಾದ ಘನತೆ, ಗೌರವ ಇದ್ದಿದ್ರೆ ನೀವು ಹೀಗೆ ಮಾತಾಡ್ತಿರ್ಲಿಲ್ಲ. ನಾನು ಆಸ್ಪತ್ರೆಯಲ್ಲಿದ್ದಾಗ ನಮ್ಮ ಕಂಪನಿ ಶೇರ್ಸ್ ಎಲ್ಲ ಕೊಂಡ್ಕೊಂಡು ಕಂಪನಿನ ನಿಮ್ಮ ಕೈಗೆ ವಶ ಮಾಡ್ಕೊಳ್ಳೋದಕ್ಕೆ ನೀವು ಟ್ರೈ ಮಾಡಿದ್ರಲ್ವಾ? ಯಾಕೆ? ನನ್ನ ಮಾತು ಕೇಳಿ ಶಾಕ್ ಆಯ್ತಾ? ಮಾತು ನಿಂತೋಯ್ತಾ? ನೋಡಿ, ಕಂಪನಿ ಉಳ್ಸಕ್ಕೋಸ್ಕರ ನಾನು ಹಾಗೆ ಮಾಡಿದ್ದು. ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಕಂಪನಿ ಉಳಿಸೋನು ಕಂಪನಿಯ ಭಾಗವಾಗಿರೋದಕ್ಕೆ ಇಷ್ಟಪಡ್ತಾನೆ. ಕಂಪನಿನ ಭಾಗ ಮಾಡಿ ಕೊಂಡ್ಕೊಳಕ್ ನೋಡಲ್ಲ. ಈ ಸಣ್ಣ ಲಾಜಿಕ್ನ ಅರ್ಥ ಮಾಡ್ಕೊಳಕ್ಕಾಗದೇ ಇರೋಷ್ಟು ದಡ್ಡ ನಾನಲ್ಲ. ಈಗ ಅಕ್ರಮದಿಂದ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ಅಥವಾ ದೋಚ್ಕೊಂಡು ಕಟ್ಟಿರೋ ಸಾಮ್ರಾಜ್ಯ ಅಲ್ಲ, ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಬಿಲ್ಡ್ ಮಾಡಿರುವ ಎಂಪೈರ್ ಇದು. ಅದಕ್ಕೆ ನನ್ನ ನಂತರ ಯಾರನ್ನ ಸಿಇಒ ಮಾಡೋದು ಅಂತ ಡೈರೆಕ್ಟ್ ಆಗಿ ಯೋಚನೆ ಮಾಡಿನೇ ನಾನು ಕಾವೇರಿನ ಮದುವೆ ಆಗಿದ್ದು, ಈ ಎಂಪೈರ್ಗಳನ್ನ ಸಿಇಒ ಮಾಡಿದ್ದು. My decision is very, very clear. ನನ್ನ ಡಿಸಿಷನ್ನ ಅಕ್ಸೆಪ್ಟ್ ಮಾಡೋರು ನನ್ನ ಜೊತೆ ಇರಬಹುದು, ಇಲ್ಲ ಅಂದ್ರೆ ಹೋಗ್ತಾ ಇರಬಹುದು. ಅಯ್ಯೋ, ಅಂದ್ರೆ ನಿಮ್ಮ ಮಾತಿನ ಅರ್ಥ? ನನಗೆ ಕಂಪನಿ ಬೇರೆ ಅಲ್ಲ, ಫ್ಯಾಮಿಲಿ ಬೇರೆ ಅಲ್ಲ. ನನ್ನ ಕಂಪನಿಲಿ ಕೆಲಸ ಮಾಡೋ ಸಾವಿರಾರು ಜನ ನನ್ನ ಫ್ಯಾಮಿಲಿನೇ. ಅವರು ಕಾವೇರಿನ ಸಿಇಒ ಅಂತ ಒಪ್ಕೊಂಡಾಗಿದೆ. ಆಸ್ ಎ ಪಾರ್ಟ್ನರ್ ನೀವು ಒಪ್ಕೊಂಡ್ರೆ ಓಕೆ, ನೀವು ನನ್ನ ಜೊತೆಲಿ ಇರಬಹುದು, ಇಲ್ಲ ಅಂದ್ರೆ ನಿಮ್ಮ ಕಾಲ್ ನೀವು ತಗೋಬಹುದು. ಆಸ್ ಎ ಬಿಸ್ನೆಸ್ ಪಾರ್ಟ್ನರ್ ನನ್ನೆಲ್ಲ ಶೇರ್ಸ್ನ ಬೇರೆಯವ್ರಿಗೆ ಮಾರ್ಕೋಬಹುದು. ಆದ್ರೆ ಈ ಮನೆಗೆ ಮಗಳು ಕೊಟ್ಟಿರೋ ಅಪ್ಪನ ಕತೆ ಏನು? ಈ ಮನೆಗೆ ಸೊಸೆಯಾಗಿ ಬಂದಿರೋ ನನ್ನ ಮಗಳ ಕತೆ ಏನು? ಲೀಗಲ್ ಆಗಿ ಲಾಯರ್ ಬಂದು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಾಗಿದೆ. ನಿರ್ಧಾರ ನಿಮ್ಮ ಮಗಳಿಗೆ ಬಿಟ್ಟಿದ್ದು. ಅವಳು ಇಲ್ಲಿರೋದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಅವಳಿಗೂ ಇಷ್ಟ ಇಲ್ಲ ಅಂತ ಅನ್ಕೊಳ್ಳಿ. ನಾನು ಅವಳನ್ನ ಕರ್ಕೊಂಡು ಹೋದ್ರೆ ಧಾರಾಳವಾಗಿ ಕರ್ಕೊಂಡು ಹೋಗ್ಬೋದು.